ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖುಷಿ ಪುಟ್ಟ, ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಎಲ್ಲಿಗೆ ಹೋಗ್ತಿದ್ದೀವಿ? ಭಾವನಾ ಅಮ್ಮನ್ನ ನೋಡೋಕ್ಕೆ. ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇದೆ, ಹಾಗೆ ಅದನ್ನು ಮುಗಿಸ್ಕೊಂಡಂಗೂ ಆಗುತ್ತೆ. ಜೊತೆಗೆ ನೀನು ಭಾವನಾ ಮತ್ತು ಸಿದ್ದು ಅಂಕಲ್ನ ನೋಡ್ದಂಗೂ ಆಗುತ್ತೆ. ಏನು ಬಂಗಾರಿ, ಖುಷಿನ ರೆಡಿ ಮಾಡ್ತಿದ್ಯಾ? ಎಲ್ಲಾದರೂ ಹೊರಗೆ ಹೋಗ್ತಿದ್ದೀರಾ? ಹ್ಞೂ ರವಿ, ನೀನು ಕಾಲ್ ಮಾಡಿದ್ಲು. ಅದೇ SP ನ ಟ್ರಾನ್ಸ್ಫರ್ ಮಾಡಿಸೋ ವಿಷಯವಾಗಿ ಮುನಿಸ್ವಾಮಿ ಅವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡಿದ್ದೆ ಅಲ್ವಾ? ಆ ವಿಚಾರವಾಗೇನೋ ಜವರೇಗೌಡರು ನನ್ನ ಹತ್ರ ಮಾತಾಡಬೇಕಂತೆ. ಅದಕ್ಕೆ ಹೋಗಿ ಬರೋಣ ಅಂತ. ಹಾಗೆ ನಮ್ಮ ಪ್ರಾಜೆಕ್ಟ್ ವಿಷಯನೂ ಮಾತಾಡ್ದಾಗುತ್ತೆ. ಇವಳು ಯಾಕೋ ಎಡವಟ್ ಮಾಡ್ತಾಳೆ ಅಂತ ಅನಿಸ್ತಿದೆ. ಆ ಕಡೆ SP ಅಂತಾಳೆ, ಈ ಕಡೆ ಜವರೇಗೌಡರು ಅಂತಾಳೆ, ಮುನಿಸ್ವಾಮಿ ಹತ್ರನೂ ಮಾತಾಡ್ತಾಳೆ ಅಂತಾಳೆ. ಇದೆಲ್ಲ ನೋಡಿದರೆ ಇವಳು ನನ್ನ ಬುಡಕ್ಕೆ ತಂದಿಡೋ ಥರ ಇದ್ದಾಳೆ. ಯಾವುದಕ್ಕೂ ಇವಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕು. ಮೊದಲು ಇದನ್ನೆಲ್ಲ ಹೇಗಾದರೂ ಮಾಡಿ ತಡಿಬೇಕು. ಇವಾಗ ಯಾಕೆ ಬಂಗಾರಿ, ಹೊರಗಡೆ ಬೇರೆ ವಿಪರೀತ ಬಿಸಿಲು, ಖುಷಿನ ಬೇರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಾ? ಇಬ್ಬರು ಸುಸ್ತಾಗ್ತೀರಾ? ಪರವಾಗಿಲ್ಲ ರವಿ, ಖುಷಿ ಕೂಡ ಭಾವನಾನ ನೋಡಿ ಸುಮಾರು ದಿನ ಆಗಿದೆ ಅಲ್ವಾ? ಭಾವನಾನ ನೋಡ್ದಾಗೂ ಆಗುತ್ತೆ, ಅವಳಿಗೆ ಖುಷಿನೂ ಆಗುತ್ತೆ. ಬಂಗಾರಿ, ನೀನೇ ಮಾತು ಹೇಳ್ತಿದ್ಯಾ? ಅಲ್ಲ, ಇತ್ತೀಚೆಗೆವರೆಗೂ ಖುಷಿ ಭಾವನ ಜೊತೆ ಇರಬಾರ್ದು ಅಂತ ನಾವು ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಮರ್ತು ಬಿಟ್ಟಿಯಾ? ಖುಷಿ ಈ ಮನೇಲಿ ಇರಬೇಕು ಅಂತ ಅವಳನ್ನ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ. ಈಗ ನೀನು ಅವಳನ್ನ ಭಾವನ ಮಾತ್ರ ಕರ್ಕೊಂಡು ಹೋಗ್ತಿದ್ಯಾ? ಏನಾಗಿದೆ ನಿಮಗೆ? ಖುಷಿ ಪುಟ್ಟ, ನೀನು ಇಲ್ಲೇ ಇರೋ, ನಾನು ಹೊರಡುವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು? ಖುಷಿ ನೀನಾದರೂ ಭಾವನಾನ ಮೀಟ್ ಮಾಡಿದ್ದೆ ನಮ್ಮ ಹತ್ರನೇ ಇಟ್ಕೊಂಡ್ರೆ ಅವಳು ನಮ್ಮ ಜೊತೆನೇ ಇರ್ತಾಳೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವಳಿಗವಾಗ ಭಾವನಾನ ಮೀಟ್ ಮಾಡಬೇಕು ಅನ್ನೋ ಹಠ ಇನ್ನೂ ಜಾಸ್ತಿ ಆಗುತ್ತೆ. ಅವಳು ಹೇಗೂ ಇವಾಗ ನಮ್ಮ ಜೊತೆ ಚೆನ್ನಾಗಿದ್ದಾಳೆ. ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಅವಳು ಪ್ರೀತಿ ತೋರಿಸ್ತಿದ್ದಾಳೆ. 18 ವರ್ಷದವರೆಗೂ ಅವ್ರು ನಮ್ಮ ಜೊತೆ ಇದ್ಬಿಟ್ರೆ ಈ ಆಸ್ತಿ ಮತ್ತೆ ಅವಳ ಪ್ರೀತಿ ಎರಡೂ ಸಿಗುತ್ತೆ. ಅದಕ್ಕೆ ಹೀಗೆ ಮಾಡ್ತಿರೋದು. ಸರಿ, ಇವಾಗ ಏನು, ಜವರೇಗೌಡರ ಮನೆಗೆ ಹೋಗ್ಬೇಕು ಅಷ್ಟೇ ತಾನೇ? ಒಂದು ಕೆಲಸ ಮಾಡು, ಹೇಗೂ ಇವಳು ನನಗೆ ಭಾವನಮ್ಮ ಬೇಕು ಅಂತ ಹಠ ಮಾಡ್ತಿಲ್ಲ. ಹಾಗೇ ಇರಲಿ, ಅದು ನಾನು ಹೋಗಿ ಬರ್ತೀನಿ. ನೀನಾ? ಏನು ಬೇಡ, ನಾನೇ ಹೋಗಿ ಬರ್ತೀನಿ. ಯಾಕೆ ಈ ಥರ ಫೋರ್ಸ್ ಮಾಡ್ತಿದ್ಯಾ? ಬಂಗಾರಿ, ಫೋರ್ಸ್ ಅಂತ ಏನೂ ಇಲ್ಲ. ನಿನ್ನ ಗಂಡ ಅಂತ ನಾನು ಇರಬೇಕಿದ್ರೆ ನೀನು ಯಾಕೆ ಸುಮ್ಮನೆ ಬಿಸಿಲಲ್ಲಿ ಹೋಗಿ ಸುಸ್ತು ಮಾಡ್ಕೋಬೇಕು ಅಂತ ಅಷ್ಟೇ. ಎಷ್ಟು ಹೇಳಿದ್ರು ನೀನು ಕೇಳೋ ಹಾಗೆ ಕಾಣಿಸ್ತಿಲ್ಲ. ಸರಿ, ಹೋಗ್ಬಾ. ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ದರೆ ನನಗೆ ಫೋನ್ ಮಾಡಿ ಹೇಳಬೇಕು. ಖುಷಿ, ಸದ್ಯ ಹೇಗೋ ಒಪ್ಕೊಂಡ್ಲು. ಇವಾಗ ನಾನು ಅಲ್ಲಿಗೆ ಹೋಗಿ ಹೇಗೆ ದಾರಿ ತಪ್ಪಿಸ್ಬೇಕೋ ಹಾಗೆಲ್ಲ ದಾರಿ ತಪ್ಪಿಸ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.